ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಆರೋಗ್ಯಕರವಾದ ರುಚಿಕರವಾದ ಅವಲಕ್ಕಿನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಎರಡು ನಿಮಿಷದಾಗ ಅವಲಕ್ಕಿನ ಬೆಳಗಿನ ಟೈಮ್ದಾಗ ಮಾಡಬಹುದು ರೀ. ಇದು ಬಾಯಿಗೆ ರುಚಿನೂ ಇರ್ತದೆ ರೀ, ಆರೋಗ್ಯಕರವಾಗಿ ಇರ್ತದೆ ರೀ. ನೋಡಿರಿ, ನಾವು ಮೊದಲಿಗೆ ಅವಲಕ್ಕಿನ ಸ್ವಚ್ಛವಾಗಿ ತೊಳೆದು ನೀರು ತೆಗೆದೀನಿ ರೀ. ಭಾಳ ಹೊತ್ತು ನೀರು ಬಿಟ್ಟಿಲ್ಲ, 2 ನಿಮಿಷ ಬಿಟ್ಟೀನಿ ರೀ ಅಷ್ಟೇ. 2 ನಿಮಿಷ ಬಿಟ್ಟ ನಂತರ ಅವಲಕ್ಕಿ ಈ ರೀತಿ ಆಗ್ತಾವೆ ರೀ. ಈ ಕಡೆ ಸೈಡ್ಗೆ ಎಣ್ಣೆ ಹಾಕೇನಿ ನೋಡಿರಿ ಬಾಣಲ್ಯಾಗ. ಎಣ್ಣೆ ಕಾದ ನಂತರ ಶೇಂಗಾ ಕಾಳು ಹಾಕೀನಿ ರೀ. ಶೇಂಗಾ ಕಾಳು ಕಲರ್ ಚೇಂಜ್ ಆದ ನಂತರ ಸಾಸ್ವೆ ಜೀರಿಗೆ ಹಾಕ್ತೀನಿ ರೀ. ಇವಾಗ ಸಾಸ್ವೆ ಹಾಕಕತ್ತೀನಿ ರೀ. ಶೇಂಗಾ ಕಾಳು ಒಂದು ಸ್ವಲ್ಪ ಈ ಥರ ಕಲರ್ ಆಗ್ಬೇಕು ರೀ, ಇಲ್ಲಾಂದ್ರೆ ಅವು ಬಾಯಾಗ ಕಚ್ ಕಚ್ ಅಂತಾವೆ ರೀ. ಇದು ಜೀರಿಗೆ ಹಾಕತ್ತೀನಿ ರೀ. ಪ್ರತಿದಿನ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡಿದ್ರೆ ಮಕ್ಕಳು ಒಂದೇ ಥರ ಅಂತಾರೆ ರೀ. ಏನಾರ ವೆರೈಟಿ ಮಾಡ್ಕೊತಿರ್ಬೇಕು ರೀ ಮಕ್ಳಿಗೂ. ದೋಸೆ ಇಡ್ಲಿ ಈಗಂತೂ ಕಾಮನ್ ಆಗೈತೆ ರೀ. ಅದ್ರೊಳಗೂ ಅವಲಕ್ಕಿ ಒಂದಿನ ಉಪ್ಪಿಟ್ಟು ಒಂದಿನ ಈ ರೀತಿ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಕೈತೆ ರೀ. ನೋಡಿರಿ, ಕರಿಬೇವು ಹಾಕೇನಿ ರೀ. ಇವಾಗ ಈರುಳ್ಳಿನೂ ಹಾಕತ್ತೀನಿ ರೀ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಗೆ ಬಿಡ್ರಿ. ನೋಡಿರಿ, ಉಳ್ಳಾಗಡ್ಡಿ ಹಾಕೇನಿ. ಉಳ್ಳಾಗಡ್ಡಿ ಸ್ವಲ್ಪ ಬೆಂದ ನಂತರ ರೀ ಇದಕ್ಕೆ ಮೆಣಸಿನ್ಕಾಯಿ ಹೆಂಚು ಹಾಕ್ತೀನಿ ರೀ. ಸಣ್ಣ ಮಕ್ಳಿದ್ರೆ ಮೆಣಸಿನ್ಕಾಯಿನ ಸಣ್ಣಗೆ ಕುಟ್ಟಿ ಅಥವಾ ಗ್ರೈಂಡರ್ ಹಾಕಿದ್ದು ಖಾರ ಇದ್ರೆ, ಹಸಿ ಖಾರ ಇದ್ರೆ ಹಾಕ್ರಿ. ನೋಡಿರಿ, ಮೆಣಸಿನ್ಕಾಯಿ ಹೆಂಚು ಹಾಕತ್ತೀನಿ ರೀ. ಅದು ಸ್ವಲ್ಪ ಮೆಣಸಿನ್ಕಾಯಿನೂ ಎಣ್ಣೆಗೆ ಹುರಿ ಮಟ್ಟ ಬಿಡೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಉಪ್ಪು ಹೆಚ್ಚಿಗೆ ಆದರೂ ಟೇಸ್ಟ್ ಬರಲ್ರಿ, ಕಡಿಮೆ ಆದರೂ ಟೇಸ್ಟ್ ಬರಲ್ರಿ. ರುಚಿಗೆ ತಕ್ಕಷ್ಟು ಹಾಕೊಂಡ್ರಿ. ಅವಲಕ್ಕಿ ಹಾಕಿದ್ನಂದ್ರೆ ಉಪ್ಪು ಹಾಕಿರ ಕೂಡಲ್ರಿ, ಅದು ಎಲ್ಲ ಕಡೆ ಆಗೋದಿಲ್ಲ ರೀ. ಅರಿಶಿನ ಹಾಕ್ತೀನಿ ರೀ. ಅದಕ್ಕೆ ಅವಲಕ್ಕಿ ಹಾಕೋಕ್ಕಿಂತ ಮೊದಲು ಒಗ್ಗರಣೆ ಒಳಗೆ ಉಪ್ಪು ಅರಿಶಿನ ಹಾಕತ್ತೀನಿ ರೀ. ಸ್ವಲ್ಪ ಸಕ್ರೆನೂ ಹಾಕ್ತೀನಿ ರೀ. ಸಕ್ರೆ ಹಾಕಿರಿ, ಈ ಲಿಂಬೆ ಹಣ್ಣು ಹಾಕ್ತೀವಲ್ಲ ರೀ ಲಾಸ್ಟಿಗೆ, ಇವಾಗ ಸಕ್ರೆ ಹಾಕಿದ್ದು ಅಂದ್ರೆ ಅದು ಲಿಂಬೆ ಹಣ್ಣಿಗೆ ಸಕ್ಕರೆಗೆ ಕರೆಕ್ಟ್ ಆಗ್ತದೆ ರೀ. ಇಲ್ಲದ್ರೆ ಸ್ವೀಟ್ ಆಕೈತೆ ರೀ. ಲಿಂಬೆ ಹಣ್ಣು ಅಷ್ಟು ಹಾಕಿದ್ರೆ ಹುಳಿ ಆಗ್ತೈತೆ ರೀ. ಸ್ವಲ್ಪ ಸಕ್ಕರೆ ಹಾಕಿರ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ಇದನ್ನ ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಇದು ಮಿಕ್ಸ್ ಆದ ನಂತರ ಅವಲಕ್ಕಿನ ಹಾಕ್ಕೊಂಡ್ರಿ. ಆಮೇಲೆ ಚುಮ್ಮರಿ ಒಗ್ಗರಣೆ ಮಾಡ್ತಿರ್ತಾವಲ್ಲ ರೀ, ಈಗ ಒಗ್ಗರಣೆ ಮಾಡಿದ್ವಲ್ಲ ರೀ, ಇಷ್ಟ ಒಗ್ಗರಣೆನ ಚುಮ್ಮರಿಗೆ ಕುಡಿಸಿರ ಚುಮ್ಮರಿ ಒಗ್ಗರಣೆ ಆಕೈತೆ ರೀ. ಈಗ ಅವಲಕ್ಕಿ ಹಾಕತ್ತೀನಿ ನೋಡಿರಿ. ಅವಲಕ್ಕಿ ಗಂಟದು ಆಗಿದ್ರೆ ಕೈಲೇ ಸ್ವಲ್ಪ ಬಿಡಿಸಿ ಹಾಕ್ರಿ. ಅವಲಕ್ಕಿ ಒಳಗೆ ಕ್ಯಾಲ್ಸಿಯಮ್ಮ ಮ್ಯಾಗ್ನೀಷಿಯಮ್ಮ ಸಮೃದ್ಧವಾಗಿರ್ತದೆ ರೀ. ಇದನ್ನು ತಿನ್ನೋಂದ್ರೆ ನಮ್ಮ ಬೋನ್ಸ್ಗಳು ಗಟ್ಟಿ ಆಕ್ಕಾವ್ರಿ. ಇದನ್ನ ಉಪ್ಪು ಖಾರ ಸರಿಯಾಗಿ ಕೊಡುವಂಗೆ ಕೆಳಗೆ ಮೇಲೆ ಮಾಡೋಣ್ರಿ. ಇಲ್ಲಾಂದ್ರೆ ಉಳ್ಳಾಗಡ್ಡಿಗೆ ಹತ್ತಿರ ಉಪ್ಪು ಖಾರ ಸರಿಯಾಗಿ ಅವಲಕ್ಕಿ ಕೊಡಲ್ರಿ. ಗ್ಯಾಸ್ ಬಂದ್ ಮಾಡಬೇಡ್ರಿ, ಸಣ್ಣಗೆ ಇಡ್ರಿ, ಅಂದ್ರೆ ಹೊತ್ತು ಚಾನ್ಸಸ್ ಇರ್ತೈತೆ ರೀ. ಎಲ್ಲ ಮಿಕ್ಸ್ ಆದ ನಂತರ ಬೇಕಾದ್ರೆ ಗ್ಯಾಸ್ ಒಂದು ಸ್ವಲ್ಪ ಜೋರಿಟ್ಟು ನಡೀತದೆ ರೀ. ಜೋರಿಟ್ಟು ಬಂದ್ ಮಾಡಿಬಿಡ್ರಿ. ಇದ್ರೊಳಗೆ ಕ್ಯಾಲ್ಸಿಯಮ ಮೆಗ್ನೀಷಿಯಮ್ ಇರ್ತೈತೆ ಅಂತ ಏನಲ್ರಿ. ಕ್ಯಾಲ್ಸಿಯಮ ಮೆಗ್ನೀಷಿಯಮ್ ಇರೋದ್ರಿಂದ ಸಂಧಿವಾತ, ಕೀಲು ನೋವು, ಮಂಡಿ ನೋವು ಅದು ಬರೋದು ಕಡಿಮೆ ರೀ. ಆಮೇಲೆ ಕಬ್ಬಿನ ಅಂಶ ಜಾಸ್ತಿ ಇರ್ತೈತೆ ರೀ ಇದ್ರಾಗ. ಕಬ್ಬಿನ ಅಂಶ ಇರೋದ್ರಿಂದ ರಕ್ತಹೀನತೆ ಬರಲ್ರಿ. ಅವಲಕ್ಕಿ ಅಂದ್ರೆ ತೂಕನೂ ಇಳಿಸೋಕೆ ಪ್ರಯೋಜನ ಆಕೈತೆ ರೀ. ಡಯಟ್ ಮಾಡ್ತಿರ್ತಾರಲ್ರಿ ಅಂಥವ್ರು ಈ ರೀತಿ ಅವಲಕ್ಕಿ ಮಾಡಿ ತಿಂದ್ರೆ, ಅಥವಾ ಮೊಸರು ಅವಲಕ್ಕಿ ಮಾಡಿ ತಿಂದ್ರೂ ಒಳ್ಳೇದು ರೀ. ಅವ್ರಿಗೆ ಕ್ಯಾಲ್ಸಿಯಮ್ಮು ಕಮ್ಮಿ ಆಗೋಲ್ರಿ, ತೂಕನೂ ಇಳಿಸ್ಬೋದು ರೀ.
ಅವಲಕ್ಕಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತೆ ರೀ. ಬೊಜ್ಜಿನ ಸಮಸ್ಯೆ ಇರ್ತೈತಲ್ಲ ರೀ, ಅಂಥವ್ರು ಅವಲಕ್ಕಿ ತಿಂದ್ರೆ ತುಂಬ ಒಳ್ಳೇದು ರೀ. ಬೊಜ್ಜನ್ನು ಕಡಿಮೆ ಮಾಡ್ತೈತೆ ರೀ. ಅವಲಕ್ಕಿ ಅಂದ್ರೆ ಅಜೀರ್ಣ ಮಲಬದ್ಧತೆ ದೂರ ಆಕೈತೆ ರೀ. ನಾರಿನಾಂಶ ಜಾಸ್ತಿ ಇರುತ್ತಲ್ಲ ರೀ, ಇದರಿಂದ ಅಜೀರ್ಣ ಆಗಲ್ಲ ರೀ, ತಿಂದಿದ್ದೆಲ್ಲ ಜೀರ್ಣ ಆಕೈತೆ ರೀ. ಮತ್ತು ಇದ್ರೊಳಗಿರುವಂತಹ ಮ್ಯಾಂಗ್ನೀಸ ಆ್ಯಂಟಿ ಆಕ್ಸಿಡೆಂಟ್ ಅದಾವಲ್ಲ ರೀ, ಇವು ತುಂಬ ಒಳ್ಳೇದು ರೀ ಆರೋಗ್ಯಕ್ಕೆ. ಮತ್ತು ಗ್ಲೈಸೆಮಿಕ್ ಸೂಚ್ಯಂಕ ತುಂಬಾ ಕಡಿಮೆ ಇರ್ತದೆ ರೀ. ಇದರಿಂದ ಬೊಜ್ಜು ಇಳಿಸ್ಬೋದು ರೀ. ಮತ್ತು ಮಧುಮೇಹ ಇರೋರಿಗೆ ಇದು ತುಂಬ ಒಳ್ಳೇದು ರೀ ಅವಲಕ್ಕಿ. ಅವಲಕ್ಕಿಯಲ್ಲಿ ಕಂಡುಬರುವಂಥ ನಾರಿನಾಂಶದಿಂದ ರೀ, ನಾವು ಸೇವನೆ ಮಾಡುವಂತಹ ಆಹಾರದಲ್ಲಿ ಸಿಗುವಂಥ ಸಕ್ಕರೆ ಪ್ರಮಾಣ ನಿಧಾನವಾಗಿ ರಕ್ತಕ್ಕೆ ಸಂಚಾರ ಮಾಡೋಕೆ ಇದು ಅನುಕೂಲ ಮಾಡಿಕೊಡ್ತೈತೆ ರೀ. ನೋಡಿರಿ, ನಾ ಇವಾಗ ಅದೆಲ್ಲ ಮಿಕ್ಸ್ ಸರಿಯಾಗಿ ಆದ ನಂತರ ಕೊತ್ತಂಬರಿ ಹಾಕತ್ತೀನಿ ರೀ. ಅವಲಕ್ಕಿ ತಿನ್ನೋದ್ರಿಂದ ರೀ, ಆಹಾರ ಸೇವನೆ ಮಾಡಿರ್ತೀವಲ್ಲ ರೀ, ಮಧ್ಯಾಹ್ನದ ಊಟ ಮಾಡಿರ್ತೀವಿ ರೀ, ಮತ್ತೇನಾದ್ರು ತಿಂದಿರ್ತೀವಲ್ಲ ರೀ, ಅದು ತಕ್ಷಣಕ್ಕೆ ರಕ್ತದಾಗ ಸಕ್ಕರೆ ಪ್ರಮಾಣ ಏರಿಕೆ ಮಾಡೋಲ್ಲ ರೀ, ನಿಯಂತ್ರಣದಾಗ ಇರ್ತೈತೆ ರೀ. ಹೀಗಾಗಿ ಸಕ್ಕರೆ ಕಾಯಿಲೆದವರು ಅವಲಕ್ಕಿನ ತಿನ್ನೋದು ಉತ್ತಮ ರೀ. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೇನಿ ರೀ, ಸರಿಯಾಗಿ ಮಿಕ್ಸು ಮಾಡೀನಿ ರೀ. ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕ್ತೀನಿ ರೀ. ಅಂದ್ರೆ ಬಾಯಲ್ಲಿ ಹುಳಿ ಸ್ವಲ್ಪ ಸಿಹಿ ಎಲ್ಲ ರುಚಿ ಕೊಡ್ತದೆ ರೀ, ಚೆನ್ನಾಗಿರ್ತದೆ ರೀ. ಲಿಂಬೆ ಹಣ್ಣು ಕಟ್ ಮಾಡಿ ಹಾಕ್ತೀನಿ ರೀ. ಸಣ್ಣ ಲಿಂಬೆ ಹಣ್ಣೊಳಗೆ ಅರ್ಧ ಲಿಂಬೆ ಹಣ್ಣು ಹಾಕ್ತೀನಿ ರೀ, ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಹುಳಿ ಭಾಳ ತಿನ್ನೋಕ್ಕಾಗಲ್ಲ ರೀ. ರುಚಿಗೆ ಒಂದು ಸ್ವಲ್ಪ ಏನೋ ಹಾಕೊಂಡ್ರಿ. ಸಣ್ಣ ಲಿಂಬೆ ಹಣ್ಣಿನೊಳಗೆ ಅರ್ಧ ಲಿಂಬೆ ಹಣ್ಣು ತೊಗೊಂಡು ಒಂದು ಅರ್ಧ ಚಮಚೆ ರಸನ ಹಾಕ್ತೀನಿ ರೀ. ನೀವು ಅಳತೆ ಮಾಡ್ಬೇಕಾದ್ರೆ ಹಾಕ್ರಿ, ನಾನು ಹಾಕತ್ತೀನಿ ರೀ ಅಜ್ವಾಸ. ಇನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ರೆಡಿ ರೀ. ಬೆಳಗಿನ ಟೈಮ್ದಾಗ ಅತಿ ಕಡಿಮೆ ಸಮಯದಾಗ ಮಾಡುವಂಥ ರುಚಿಕರವಾದಂಥ ಆರೋಗ್ಯಕರವಾದಂಥ ಅವಲಕ್ಕಿನ ಒಮ್ಮೆಯಾದರೂ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿರಿ. ಕೆಲವೊಂದಷ್ಟು ಜನಕ್ಕೆ ಹೀಟ್ ಆಗಿರುತ್ತಲ್ಲ ರೀ, ಹೀಟ್ ಆದಾಗ ಮೊಸರು ಅವಲಕ್ಕಿ ತಿಂದ್ರೆ ತುಂಬ ಒಳ್ಳೇದು ರೀ, ಹೀಟ್ ಕಡಿಮೆ ಆಕೈತೆ ರೀ. ರುಚಿಕರವಾದ ಆರೋಗ್ಯಕರವಾದ ಅವಲಕ್ಕಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ವೀಡಿಯೋಗಳನ್ನ ಹಾಕ್ಲಿಕ್ಕೆ ಪ್ರೋತ್ಸಾಹ ನೀಡಿರಿ. ಧನ್ಯವಾದಗಳು ರೀ.